ಇತ್ತೀಚೆಗೆ ಲೇರೋಮಾ ಸಂಸಾರ ಅನ್ನೋ ಒಂದು ರೆಸಾರ್ಟ್ ಅಲ್ಲಿ ವೆಡ್ಡಿಂಗ್ ಇವೆಂಟ್ ಮ್ಯಾನೇಜ್ಮೆಂಟ್ ಮಾಡಿದ್ವಿ. ಇದು ಹುಡುಗ ಹುಡುಗಿ ಎರಡೂ ಕಡೆಯ ವೆಡ್ಡಿಂಗ್ ಇವೆಂಟ್ ಮ್ಯಾನೇಜ್ಮೆಂಟ್ ಆಗಿದ್ರಿಂದ ಎಲ್ಲಾನು ನಾವೇ ತಗೊಂಡ್ ಹೋಗಿ ಎಲ್ಲಾ ಐಟಮ್ಸ್ ಜೋಡಿಸಿ ತುಂಬಾ ಚೆನ್ನಾಗಿ ಮಾಡ್ಕೊಟ್ವಿ. ಹುಡುಗನ್ ಕಡೆಯವರು ಬಾಂಬೆ ಅವ್ರು ಆಗಿದ್ರು. ಅವ್ರಿಗೆ ಓಪನ್ ಕಾರ್ ಅಲ್ಲಿ ಮೆರವಣಿಗೆ ಮಾಡಿ ಹುಡುಗನ ವೆಲ್ಕಮ್ ಮಾಡ್ಬೇಕು ಅಂತ ಹೇಳಿದ್ರು. ಹಾಗಾಗಿ ನಾವು ಓಪನ್ ಕಾರ್ ಅರೇಂಜ್ಮೆಂಟ್ ಪಂಜಾಬಿ ಡೋಲು ಅರೇಂಜ್ ಮಾಡಿದ್ವಿ. ಹುಡುಗ ಬರಕ್ ಮುಂಚೆನೆ ಬಿಡ್ದಿ ಮನೆ ಜೋಡ್ಸಿಟ್ಟಿದ್ವಿ. ಡೋರ್ಗೆ ಡೆಕೋರೇಷನ್ ಮಾಡಿದ್ವಿ. ವೆಲ್ಕಮ್ ಪಾತ್ ಹಾಕಿ ರೆಡಿ ಮಾಡಿದ್ವಿ. ಹುಡುಗ ಓಪನ್ ಕಾರ್ ಇಂದ ಬಂದ ತಕ್ಷಣ ಎಲ್ಲಾರನ್ನು ರಿಸೀವ್ ಮಾಡೋದಿಕ್ಕೆ ಅಂತ ಹಾರಗಳನ್ನ ಕೋಲ್ಗ್ ಹಾಕಿ ರೆಡಿ ಮಾಡಿ ಇಟ್ಟಿದ್ವಿ. ಓಪನ್ ಕಾರ್ ಮೆರವಣಿಗೆ ಆಯ್ತು. ಎಲ್ರಿಗೂ ಹಾರ ಹಾಕಿ ರಿಸೀವ್ ಮಾಡಿದ್ದಾಯ್ತು. ವೆಲ್ಕಮ್ ಪಾತ್ ಮೇಲೆ ನಡ್ಕೊಂಡ್ ಬಂದ್ರು. ಬಿಡ್ಜಿ ಮನೆ ಸ್ಯಾಟಿನ್ ಟೇಪ್ ಕಟ್ ಮಾಡಿದ್ರು. ಅಲಂಕಾರ ತೆಂಗಿನಕಾಯಿನ ದೇವ್ರ ಫೋಟೋ ಮುಂದೆ ಇಟ್ಟು ನಮಸ್ಕಾರ ಮಾಡಿ ವರಪೂಜೆಗೆ ರೆಡಿ ಆಗಕ್ಕೆ ಹೋದ್ರು. ವರಪೂಜೆಗೆ ತುಂಬಾ ಚೆನ್ನಾಗಿ ಪ್ಲೇಟ್ ಅರೇಂಜ್ ಮಾಡ್ಬೇಕು ಅಂತ ಹೇಳಿದ್ರು. ಹಾಗಾಗಿ ನಾವು ಹಸುಗಳನ್ನೆಲ್ಲ ತಗೊಂಡ್ ಹೋಗಿ ಅದ್ರ ಮೇಲೆ ಪ್ಲೇಟ್ ಡೆಕೋರೇಷನ್ ಮಾಡೋಣ ಅಂತ ಕಾನ್ಸೆಪ್ಟ್ ಮಾಡ್ಕೊಂಡ್ವಿ. ಎತ್ತುಗಳನ್ನ ತಗೊಂಡ್ ಹೋಗಿದ್ವಿ. ಅದ್ರ ಮೇಲೆ ಪ್ಲೇಟ್ ಇಟ್ಟು ಡೆಕೋರೇಷನ್ ಮಾಡಿದ್ವಿ. ತುಂಬಾ ಚೆನ್ನಾಗಿ ಬಂದಿತ್ತು ಡೆಕೋರೇಷನ್. ಹುಡುಗ ಮತ್ತೆ ಹುಡುಗಿ ಎರಡೂ ಕಡೆ ಪ್ಲೇಟ್ ಡೆಕೋರೇಷನ್ ನಾವೇ ಮಾಡಿದ್ವಿ. ಹುಡುಗನ್ ಕಡೆಗೂ 12 ಟ್ರೇ, ಹುಡುಗಿ ಕಡೆಗೂ 12 ಟ್ರೇ ಜೋಡಿಸಿಟ್ಟು ತುಂಬಾ ಚೆನ್ನಾಗಿ ಡೆಕೋರೇಷನ್ ಮಾಡಿದ್ವಿ. ವರಪೂಜೆ ಮುಗೀತು. ವರಪೂಜೆ ಮುಗೀತಿದ್ದಂಗೆನೆ ರಿಸೆಪ್ಷನ್ಗೆ ರೆಡಿ ಆಗಕ್ ಹೋದ್ರು. ಮೊದಲನೇ ದಿನನೇ ಡಾಲ್ ಎಕ್ಸಿಬಿಷನ್ ಕೂಡ ಬೇಕು ಅಂತ ಹೇಳಿದ್ರು. ಹಾಗಾಗಿ ಡಾಲ್ ಎಕ್ಸಿಬಿಷನ್ ಕೂಡ ರೆಡಿ ಮಾಡಿದ್ವಿ. ಡಾಲ್ ಎಕ್ಸಿಬಿಷನ್ಗಂತೂ ತುಂಬಾ ಜನ ಬಂದು ನೋಡಿ ತುಂಬಾ ಸಂತೋಷ ಪಟ್ರು. ಮಾರನೇ ದಿವಸ ನಮ್ ಕಾರ್ಯಕ್ರಮ ಗೌರಿ ಪೂಜೆಯಿಂದ ಸ್ಟಾರ್ಟ್ ಆಯ್ತು. ಗೌರಿ ಪೂಜೆಗೆ ಎಲ್ಲಾ ಅಣಿ ಮಾಡಿದ್ವಿ. ಅವ್ರು ಹೇಳ್ದಂಗೆ 5 ಮರದ ಬಾಗ್ನೂ ತಗೊಂಡ್ ಹೋಗಿದ್ವಿ. ಅವ್ರು ಯಾವ ತರ ಸೆಲೆಕ್ಟ್ ಮಾಡಿದ್ರು ಡಿಸೈನ್ ನ ಅದೇ ತರ ಗೌರಿ ಕೂಡ್ಸಿ ಅದೇ ತರ ಮೊರದ ಜೊತೆ ತಗೊಂಡ್ ಹೋಗಿ ಎಲ್ಲಾನು ರೆಡಿ ಮಾಡಿದ್ವಿ. ಹುಡುಗಿ ಕೂಡ ಸಮಯಕ್ಕೆ ಸರಿಯಾಗಿ ಬಂದು ಗೌರಿ ಪೂಜೆ ಮಾಡಿದ್ರು. ಕಾಶಿ ಯಾತ್ರೆಗೆ ಬೇಕಾಗಿದ್ದ ಐಟಮ್ಸ್ ಎಲ್ಲ ತಗೊಂಡ್ ಹೋಗಿದ್ವಿ. ಕಾಶಿ ಯಾತ್ರೆ ಕೂಡ ಅವರೇ ಖುದ್ದಾಗಿ ಇದೇ ಬೇಕು ಅಂತ ಸೆಲೆಕ್ಟ್ ಮಾಡಿದ್ರು ಡಿಸೈನ್ ನ. ಅದೇ ಡಿಸೈನ್ ತಗೊಂಡ್ ಹೋಗಿ ಕಾಶಿ ಯಾತ್ರೆ ಮಾಡಿದ್ವಿ. ಕಾಶಿ ಯಾತ್ರೆ ಕೂಡ ತುಂಬಾ ವಿಜೃಂಭಣೆಯಿಂದ ಆಯ್ತು. ಹುಡುಗಿನ ಕರ್ಕೊಂಬರಕ್ಕೆ ಧಾರೆ ಪಾತ್ ಹಾಕಿದ್ವಿ. ಇವ್ರದ್ದು ರೆಡ್ ವೈಟು ಗ್ರೀನ್ ಇದೇ ಥೀಮ್ ಇತ್ತು. ಹಾಗಾಗಿ ಅದೇ ಥೀಮ್ ಅಲ್ಲೇ ಎಲ್ಲಾ ಪಾತ್ಗಳನ್ನ ರೆಡಿ ಮಾಡಿದ್ವಿ. ಹುಡುಗಿ ನಡ್ಕೊಂಬರೋದಕ್ಕೆ ಚಾದರ್ ಕೂಡ ತಗೊಂಡ್ ಹೋಗಿದ್ವಿ. ಚಾದರ್ ಕೆಳಗಡೆ ಪಾತ್ ಮೇಲೆ ಹುಡುಗಿ ನಡ್ಕೊಂಡ್ ಬಂದ್ರು. ಮುಂದೆ ಧಾರೆ ಕಾರ್ಯಕ್ರಮ. ಧಾರೆ ಸಿದ್ಧತೆ ಮಾಡಿದ್ವಿ. ಹುಡುಗಿ ತಾಯಿ ಅಂತರ್ಪಟ ನಮ್ಗೆ ಬೇಕು ಅಂತ ಕೇಳಿದ್ರು. ಹಾಗಾಗಿ ಅವ್ರಿಗೋಸ್ಕರನೇ ಅಂತರ್ಪಟ ಪ್ರಿಂಟ್ ಮಾಡಿಸ್ಕೊಂಡು ತಗೊಂಡ್ ಹೋಗಿದ್ವಿ. ಅವರು 4 ಕಡೆ ಸ್ವಸ್ತಿಕ್ ಇರೋಂತ ಅಂತರ್ಪಟ ಬೇಕು ಅಂದಿದ್ರು. ಹಾಗಾಗಿ 4 ಕಡೆನೂ
ಸ್ವಸ್ತಿಕ್ ಇರೋಂಥ ಅಂತರ್ಪಟನೆ ಪ್ರಿಂಟ್ ಮಾಡಿಸ್ಕೊಂಡು ತಗೊಂಡು ಹೋಗಿದ್ವಿ. ಮಡ್ಲಕ್ಕಿಗೆ ಬೇಕಾದ ಸಿದ್ಧತೆ ಎಲ್ಲ ಮಾಡಿದ್ವಿ. ಪಟ್ಟದ ಬೊಂಬೆ, ಕೃಷ್ಣನ್ ತೊಟ್ಲು ಎಲ್ಲ ತಗೊಂಡು ಹೋಗಿದ್ವಿ. ಎಲ್ಲಾ ಕಾರ್ಯಕ್ರಮನೂ ತುಂಬಾ ಅಚ್ಚುಕಟ್ಟಾಗಿ ಆಯ್ತು. ನಂತರ ಗೃಹ ಪ್ರವೇಶ ಮಾಡ್ಬೇಕಾಯ್ತು. ಗೃಹ ಪ್ರವೇಶ ಮಾಡ್ಬೇಕಲ್ಲ, ಅದಕ್ಕೆ ಸೇರು, ಅಕ್ಕಿ, ಬೆಲ್ಲ ಎಲ್ಲ ತಗೊಂಡು ಹೋಗಿದ್ವಿ. ಹುಡುಗಿ ತಾಯಿಗೆ ಒಂದು ಆಸೆ ಇತ್ತು, ಪಡಿಯಕ್ಕಿ ಮಾಡುವಾಗ ಹೊಸ್ಲಿದ್ರೆ ಚೆನ್ನಾಗಿರತ್ತೆ, ರೂಮ್ಗೆ ಹೊಸ್ಲೇ ಇರೋದಿಲ್ಲ ಈಗಿನ ಛತ್ರದಲ್ಲಿ ಅಂತ ಹೇಳಿದ್ರು. ಹಾಗಾಗಿ ಕಾರ್ಪೆಂಟರ್ ಹತ್ರ ಹೋಗಿ ನಾವು ಒಂದು ಹೊಸ್ಲನ್ನ ಮಾಡಿಸ್ಕೊಂಡು ಅದಕ್ಕೆ ರಂಗೋಲಿ ಡಿಸೈನ್ಸ್ ಎಲ್ಲ ಮಾಡಿಸ್ಕೊಂಡು ತಗೊಂಡು ಹೋಗಿದ್ವಿ. ಇದು ಹುಡುಗಿ ತಾಯಿಗೆ ಒಳ್ಳೆ ಸರ್ಪ್ರೈಸೇ ಆಗಿತ್ತು. ಹೊಸ್ಲನ್ನ ನೋಡಿದ ತಕ್ಷಣ ತುಂಬಾ ಖುಷಿ ಪಟ್ರು. ಹೊಸ್ಲು ಮೇಲೆ ಸೇರು, ಅಕ್ಕಿ, ಬೆಲ್ಲ ಇಟ್ವಿ. ಪಡಿ ಅಕ್ಕಿ ಮಾಡಿ ಮನೆ ತುಂಬಿಸ್ಕೊಂಡ್ರು. ಗೃಹ ಪ್ರವೇಶ ತುಂಬಾ ಚೆನ್ನಾಗಾಯ್ತು. ಒಟ್ನಲ್ಲಿ ಲೇರಮ್ಮ ಸಂಸಾರದಲ್ಲಿ ತುಂಬಾ ಚೆನ್ನಾಗಿ ನಾವು ವೆಡ್ಡಿಂಗ್ ಇವೆಂಟ್ ಮ್ಯಾನೇಜ್ಮೆಂಟ್ ಮಾಡ್ಕೊಟ್ವಿ. ಕಸ್ಟಮರ್ ಕೂಡ ಬಹಳ ಸಂತೋಷ ಪಟ್ರು. ನಿಮ್ಗೂ ಕೂಡ ವೆಡ್ಡಿಂಗ್ ಇವೆಂಟ್ ಮ್ಯಾನೇಜ್ಮೆಂಟ್ ಮಾಡ್ಬೇಕಾಗಿದ್ಯಾ? ಹಾಗಾದ್ರೆ ಸಪ್ತಪದಿ ಕ್ರಿಯೇಷನ್ಸ್ ನ ಕಾಂಟ್ಯಾಕ್ಟ್ ಮಾಡಿ.